ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉತ್ತರ ಪ್ರದೇಶದಿಂದ ಬರದೇ ಇರುವಂತಹ ವಿಚಿತ್ರ ಸುದ್ದಿಗಳು, ಹಿಂಸಾತ್ಮಕ ಸುದ್ದಿಗಳು, ಅಸಹ್ಯ ಸುದ್ದಿಗಳು ಇಲ್ಲವೇ ಇಲ್ಲ. ಪ್ರತಿಯೊಂದು ರೀತಿಯ ಸುದ್ದಿಗಳು ಅಲ್ಲಿಂದ ಬರ್ತವೆ. ಈಗೊಂದು ಜಾತಿ ಕ್ರೌರ್ಯದ ಸುದ್ದಿ ಬರ್ತಾ ಇದೆ. ಅದು ಸಹ ದಲಿತರ ಮೇಲಲ್ಲ, ನಾವು ಮೇಲ್ಜಾತಿನೇ ಅಂತ ಕರೆಸ್ಕೊಳ್ಳುವ, ತಮಗೆ ತಾವೇ ಹೇಳಿಕೊಳ್ಳುವಂತಹ ಯಾದವ ಜಾತಿಯವರ ಮೇಲೆ ಬ್ರಾಹ್ಮಣ ಸಮುದಾಯ ನಡೆಸಿರುವಂತಹ ಕ್ರೌರ್ಯ. ಕಾರಣ ಇಷ್ಟೇ, ಆ ಯಾದವರು ಭಗವದ್ಗೀತೆಯ ಕಥಾವಚನ ಮಾಡಿಬಿಟ್ರು. ಯಾವ ಯಾದವರು? ಇವರ ಪ್ರಕಾರ, ಭಗವದ್ಗೀತೆಯ ಪ್ರಕಾರ, ಭಗವದ್ಗೀತೆಯಲ್ಲಿ ಬರುವ ಮುಖ್ಯ ಪಾತ್ರ ಶ್ರೀಕೃಷ್ಣ ಯಾದವ ಕುಲದವನು. ಆ ಕುಲಕ್ಕೆ ಸಂಬಂಧಿಸಿದವನೇ, ಆ ಕುಲದವನೇ ಭಗವದ್ಗೀತೆಯ ಗೀತವಾಚನ ಮಾಡಿದ್ದಕ್ಕೆ ಅವರನ್ನು ನೀವು ಬ್ರಾಹ್ಮಣರಲ್ಲ, ನೀವು ಹೇಗ್ರಿ ಮಾಡಿದ್ರಿ ಅಂತ ಹಿಡ್ಕೊಂಡು ಅವರ ತಲೆ ಬೋಳಿಸಿ, ಮಹಿಳೆಯರ ಕಾಲಿಗೆ ಬೀಳಿಸಿ, ಮಹಿಳೆಯರ ಮೂತ್ರಗಳನ್ನು ಅವರ ಮೇಲೆ ಸಿಂಪಡಿಸಿದ್ದಾರೆ. ಮೂತ್ರ ಮನುಷ್ಯನ ಮೂತ್ರ, ಮಹಿಳೆಯರ ಮೂತ್ರ. ಯಾಕೆ? ಭಗವದ್ಗೀತೆಯ ವಾಚನವನ್ನು ಮಾಡಿದ್ದು, ಕಥಾವಾಚನವನ್ನು ಮಾಡಿದ್ದಕ್ಕೆ. ಜಾತಿ ನೀನು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣರು ಮಾತ್ರ ಮಾಡಬೇಕದನ್ನು. 2025ನೇ ವರ್ಷದಲ್ಲಿದ್ದೀವಿ. ಸೋಕಾಲ್ಡ್ ರಾಮರಾಜ್ಯ ಉತ್ತರ ಪ್ರದೇಶ ನಾಚಿಕೆ ಆಗಬೇಕು. ಸೊ ಏನಿದು ಇಡೀ ಪ್ರಕರಣ? ಕಾನ್ಪುರದಲ್ಲಿ ಪಪ್ಪು ಬೋಬಾ ಅನ್ನುವಂತಹ ಒಂದು 7 ದಿನದ ಧಾರ್ಮಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದಂತೆ. ಬ್ರಾಹ್ಮಣ ಪಂಗಡಕ್ಕೆ ಸೇರಿದವನು, ಬ್ರಾಹ್ಮಣರೆಲ್ಲ ಸೇರ್ಕೊಂಡು ಒಂದು ಕಾರ್ಯಕ್ರಮ ರೂಪಿಸಿದ್ದಾರೆ. 7 ದಿನಗಳು ಅಲ್ಲಿಗೆ ಭಗವದ್ಗೀತೆಯ ವಾಚನ ಮಾಡೋದಕ್ಕೆ ಮುಕುಟ್ ಮನಿ ಸಿಂಗ್ ಯಾದವ್ ಅನ್ನುವಂಥವರು ಪ್ಲಸ್ ಅವರ ತಂಡದವರನ್ನ ಇವರು ಕಾಂಟ್ಯಾಕ್ಟ್ ಮಾಡಿದ್ರಂತೆ, ಅಥವಾ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಗೊತ್ತಿಲ್ಲ. ಅವರು ಅವತ್ತು ಕಥಾವಚನ ಮಾಡಬೇಕಿತ್ತು, ಮಾಡ್ತಿದ್ದಾರೆ. ದಿಢೀರಂತ ಅಲ್ಲಿದ್ದಂತಹ ಕೆಲವು ಬ್ರಾಹ್ಮಣರಿಗೆ ಅನುಮಾನ ಬಂದ್ಬಿಡ್ತು, ಇವನ ಜಾತಿ ಯಾವುದು? ಇವ್ರಿಗೆ ಬೇರೆ ಇನ್ಯಾವುದು ಬರಲ್ಲ, ಒಳ್ಳೆ ಕೆಲಸ ಯಾವುದು ಬರಲ್ಲ. ಹಲ್ಕಟ್ಟು ಮನಸ್ಥಿತಿ, ಹಲ್ಕಟ್ಟು ಯೋಚನೆ, ಹಲ್ಕಟ್ಟು ಡೌಟುಗಳೇ ಬರೋದು. ಜಾತಿ ಯಾವುದು ವಿಚಾರಿಸ್ರಿ ಅನ್ನೊಂದಾಗ ಅವ್ರ ಪಾಪ ನಾವು ಯಾದವರು ಅಂದಿದ್ದಾರೆ. ಅವರ ಪ್ರಕಾರ ಅವರು ದಲಿತರಿಗಿಂತ ಮೇಲೆ, ನಾವು ಕೃಷ್ಣನ ವಂಶದವರು ಅಂತ ಇರ್ತೇನ ಮನಸ್ಸಲ್ಲಿ. ಪಾಪ ನಾವು ಯಾದವರು ಅಂದ ತಕ್ಷಣ ಹಿಡ್ಕೊಂಡು ಬಾರಿಸಿದ್ದಾರೆ. ಬ್ರಾಹ್ಮಣರೆಲ್ಲ ಸೇರ್ಕೊಂಡು ಹೊಡೆದಿದ್ದಾರೆ. ಅಲ್ಲಿದ್ದಂತಹ ಮುಖ್ಯವಾದಂತಹ ಮುಕುಟ್ ಮನಿ ಸಿಂಗ್ ಯಾದವ್ ಮತ್ತು ತನ್ನ ಸಂಗಡಿಗರ ಮೇಲೆ ಹಲ್ಲೆ ಮಾಡಿದ್ದು ಅಲ್ಲದೆ ಅವರ ತಲೆಗಳನ್ನು ಅರ್ಧಂಬರ್ಧ ಬೋಳಿಸಿ, ಮಹಿಳೆಯರ ಕಾಲಿಗೆ ಬೀಳಿಸಿ, ಕ್ಷಮೆ ಕೇಳಿಸಿ, ಅವರ ಮೇಲೆ ಮೂತ್ರ ಸಿಂಪಡಣೆ ಅಂತ ಕೆಲವು ಕಡೆ ಬರ್ತಿದೆ, ಮೂತ್ರ ವಿಸರ್ಜನೆ ಅಂತ ಕೆಲವರು ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಮೂತ್ರವನ್ನು ಅವರ ಮೇಲೆ ಬೀಳೋ ಹಾಗೆ ಮಾಡಿದ್ದಾರೆ. ಯಾಕೆ? ತಪ್ಪು ಮಾಡಿದ್ದೀರಾ ನೀವು ಬ್ರಾಹ್ಮಣರಲ್ಲ, ಅದು ಹೇಗೆ ಭಗವದ್ಗೀತೆ ಕಥಾವಚನ ಮಾಡ್ತೀರಿ ನೀವು? ಎಷ್ಟು ಧೈರ್ಯ ನಿಮಗೆ? ಅಲ್ರಪ್ಪ, ಆ ಭಗವದ್ಗೀತೆಯಲ್ಲಿ ನೀವು ಕೃಷ್ಣನನ್ನೇ ತಾನೇ ಆರಾಧಿಸೋದು. ಆ ಕೃಷ್ಣ ಯಾದವ ವಂಶಸ್ಥ ತಾನೆ. ಅದೆಲ್ಲ ನಮಗೆ ಬೇರೆ ಕಥೆ. ನೀವು ಕೀಳ್ ಜಾತಿ, ನಾವು ಬ್ರಾಹ್ಮಣರು, ನೀವು ಯಾದವರು. ನಿಮ್ಮನ್ನು ಯಾವನು ಒಳಗಡೆ ಬಿಟ್ಟ? ಯಾರನ್ನ ಕೇಳ್ಬಿಟ್ಟು ಬಂದು ಕಥಾವಚನ ಮಾಡ್ತಾ ಇದ್ದೀರಾ? ಹಲ್ಲೆ ಮಾಡಿ ಹಿಂಸಿಸಿ ಅವರನ್ನು ಇಡೀ ರಾತ್ರಿ ಹಿಂಸೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅವ್ರ ಹತ್ರ ಇದ್ದದ್ದು ದುಡ್ಡು, ಚಿನ್ನದ ಸರ ಎಲ್ಲ ಕಿತ್ಕೊಂಡಿದ್ದಾರೆ. ಅಷ್ಟು ಕಿತ್ಕೊಂಡಿದ್ದಾದ್ಮೇಲೆ ಅರ್ಧಂಬರ್ಧ ತಲೆ ಬೋಳಿಸಿ ಹಿಂಸೆ ಕೊಟ್ಟು ಕಳಿಸಿದ್ದಾರೆ. ಅವರು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಈಗ ಕೇಸ್ ಕೊಟ್ಟಿದ್ದಾರೆ. ವಿಡಿಯೋ ಆಧಾರಗಳಿರೋದ್ರಿಂದ ಕೆಲವರ ಮೇಲೆ ಕೇಸ್ ಆಗಿದೆ, ಬಂಧನಗಳು ಕೂಡ ಆಗತ್ತೆ ಅಂತ ಹೇಳ್ತಿದ್ದಾರೆ. ಆದರೆ ಉತ್ತರ ಪ್ರದೇಶದಲ್ಲಿರೋದು ಯೋಗಿ ಆದಿತ್ಯನಾಥ್ ಸರ್ಕಾರ, BJP ಸರ್ಕಾರ, ಅವರು ಬ್ರಾಹ್ಮಣರ ವಿರುದ್ಧ, ಅದರಲ್ಲೂ ಜಾತಿ ಕುರಿತಾಗಿ ಬ್ರಾಹ್ಮಣರ ವಿರುದ್ಧ ಕ್ರಮ ಕೈಗೊಳ್ತಾರೆ ಅನ್ನೋದು ಕಷ್ಟನೇ. ಯಾಕಂದರೆ ಅವರು ಮನುಸ್ಮೃತಿ ಆರಾಧಕರು. ನಾನು ಪ್ರತಿ ಸಲ ಹೇಳ್ತೀನಿ, BJPಯಲ್ಲಿರೋದು ಎರಡೇ, ಒಂದು ಮನುಸ್ಮೃತಿ ಆರಾಧಕರು, ಇಲ್ಲ ಮನುಸ್ಮೃತಿ ಗುಲಾಮರು. ಬ್ರಾಹ್ಮಣರಾಗಿದ್ದರೆ ಮನುಸ್ಮೃತಿ ಆರಾಧಕರು, ಗುಲಾಮರಾಗಿದ್ದರೆ ಬ್ರಾಹ್ಮಣರನ್ನು ತಮ್ಮ ಸುಪೀರಿಯರ್ ಅಂತ ಒಪ್ಕೊಂಡು, ತಮಗಿಂತ ಮೇಲಿರೋರು ಅಂತ ಒಪ್ಕೊಂಡು ಗುಲಾಮರಾಗಿರೋರು.
ಆ ಎರಡೇ BJPಯಲ್ಲಿ ಇರೋದಕ್ಕೆ ಸಾಧ್ಯ. ಪ್ರಗತಿಪರ, ಮನುಷ್ಯತ್ವ, ವೈಜ್ಞಾನಿಕತೆ ಇವೆಲ್ಲ ಯಾವುದು BJPಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಉತ್ತರ ಪ್ರದೇಶದಲ್ಲಿ ಒಂದು ರಾಜ್ಯದ ಮುಖ್ಯಮಂತ್ರಿ ಕಾವಿ ಹಾಕ್ಕೊಂಡು ಓಡಾಡುವಂತಹ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ, ಆ ರಾಜ್ಯದಲ್ಲಿ ವೈಜ್ಞಾನಿಕತೆ, ಜಾತಿ ವ್ಯವಸ್ಥೆ ಇಲ್ಲದ ಸಮಾಜ, ಜಾತಿ ಕ್ರೌರ್ಯ ಇಲ್ಲದ ಸಮಾಜ, ಅವುಗಳನ್ನು ನಾವು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಮಾತೆತ್ತಿದರೆ ರಾಮರಾಜ್ಯ ಅಂತಾರೆ. ಹೌದು, ಉತ್ತರ ಪ್ರದೇಶ ರಾಮರಾಜ್ಯವೇ. ರಾಮಾಯಣದಲ್ಲಿ ಶಂಭೂಕನನ್ನ ತಲೆ ಕಡಿತಾರೆ. ಯಾಕೆ? ಆತನ ಜಾತಿಯ ಕಾರಣಕ್ಕೆ. ಯಾರು ಕಡಿಯೋದು? ರಾಮನೇ ಕಡಿಯೋದು. ಧರ್ಮ ರಕ್ಷಣೆಗಾಗಿ ರಾಮ ಶಂಭೂಕನ ತಲೆ ಕಡಿತಾನೆ ಅಂತಾರೆ. ಅದೇ ರಾಮರಾಜ್ಯ ಅನ್ನೋದಾದ್ರೆ ಎಸ್, ಯಾದವರಿಗೆ ಬ್ರಾಹ್ಮಣರಿಗೆ ಈಕ್ವಲ್ ಆಗಿ ಯಾವ ಹಕ್ಕುಗಳು ಇಲ್ಲ, ನೈತಿಕತೆಯೂ ಇಲ್ಲ. ಅವರು ಕೀಳ್ಜಾತಿಯವರು ಯಾದವರು. ಅವರು ಹೇಗೆ ಭಗವದ್ಗೀತೆ ಕಥಾವಾಚನ ಅದು ಬ್ರಾಹ್ಮಣರ ಎದುರುಗಡೆ ಮಾಡ್ತಾರೆ. ನಾಟ್ ಅಕ್ಸೆಪ್ಟಬಲ್ ಅಂತ ಈ ಹಿಂಸೆಯನ್ನು ಮಾಡಿದ್ದಾರೆ. ಇದು ಉತ್ತರ ಪ್ರದೇಶದಿಂದ ಬರ್ತಿರುವಂತಹ ಹಿಂಸಾತ್ಮಕ ಕೃತ್ಯ, ಅಸಹ್ಯಕರವಾದಂತಹ ಕೃತ್ಯ, ಅಯೋಗ್ಯರು ಮಾಡುವಂತಹ ಕೃತ್ಯ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.